ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಇವತ್ತು ನಾವು ತಲಕಾವೇರಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಕಾಲೇಜಲ್ಲಿದ್ದಾಗ ಹೋಗಿದ್ದು ನೆನಪು, ಬಟ್ ಅಷ್ಟೊಂದು ನೆನಪಿಲ್ಲ ನನಗೆ. ಅದಕ್ಕೆ ನೋಡ್ಕೊಂಬರೋಣ. ಮಡಿಕೇರಿಯಿಂದ ಒಂದು 50 ಕಿಲೋಮೀಟರ್ ಇಲ್ಲ ಅದಕ್ಕಿಂತ ಜಾಸ್ತಿನೇ ಆಗ್ಬೋದು. ನೀವೇನಿದ್ರು 5:15 ಒಳಗಡೆ ನೀವು ತಲಕಾವೇರಿಗೆ ರೀಚ್ ಆದರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ, ಇಲ್ಲಾಂದರೆ ಕ್ಲೋಸ್ ಮಾಡ್ತಾರೆ. ಭಾಗಮಂಡಲ ಫಸ್ಟೇ ಸಿಗುತ್ತೆ, ಬಟ್ ನೀವು ಫಸ್ಟು ತಲಕಾವೇರಿ ನೋಡ್ಕೊಂಡು ಆಮೇಲೆ ಭಾಗಮಂಡಲಕ್ಕೆ ಹೋಗಿ. ಲೇಟ್ ಆಗಿಬಿಟ್ಟಿದ್ರೆ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಫಸ್ಟು ತಲಕಾವೇರಿಗೆ ಬಂದಿದ್ದೀವಿ, ನಂತರ ನಾವು ಭಾಗಮಂಡಲಕ್ಕೆ ಹೋಗ್ತೀವಿ. ಪಾಪು ಬೇರೆ ಜಾಸ್ತಿ ತರಲೆ ಮಾಡ್ತಾವನೆ ಮಧ್ಯ. ಸೊ ಇವತ್ತು ನಾವು ತಲಕಾವೇರಿಗೆ ಬಂದಿದ್ದೀವಿ. ಎಲ್ಲಿ ಕಾವೇರಿ ಹುಟ್ಟೋದು? ಹಿಂಗೆ ಆಲ್ರೆಡಿ ಟೈಮ್ ಆಯ್ತಲ್ಲ. ಎಷ್ಟು 4:15 ಟೈಮು. ಎಷ್ಟು ಬೇಕು ನಿನಗೆ ಅಮೌಂಟು? ಗಂಟ್ಲು ನೋವು ಬರುತ್ತೆ ಜನ, ಅದಕ್ಕೆ ಕೊಟ್ಬಿಡ, ತಲೆಗೆ ಹಾಕೋ ಅಂತ ಹೇಳ್ದೆ ಅಲ್ವಾ. ಬಾ, ಅಲ್ಲಿ ಎಮ್ಮೆ ಕೊಡಿಸ್ತೀನಿ ಬಾ. ಎಮ್ಮೆ ಬೇಡವಾ ನಿನಗೆ? ಎಮ್ಮೆ ಕೊಡಿಸ್ತೀನಿ ಬಾ. ತಲಕಾವೇರಿ ಉಗಮ ಹೊಂದೋದು ಇಲ್ಲೇನೆ. ಇಲ್ಲಿ ವಿಡಿಯೋ ತೋರಿಸ್ತಿದ್ದೀನಲ್ಲ, ಇಲ್ಲಿ ವಿಡಿಯೋ ಎಲ್ಲ ಮಾಡಬಾರ್ದು. ಅಲ್ಲಿ ಪೊಲೀಸ್ ಕೂಡ ಕಾವಲಿಗಿರ್ತಾರೆ. ಅಲ್ಲೊಂದು ಚಿಕ್ಕ ದೇವರಿದೆ ನೋಡಿ, ಅಲ್ಲಿ ಪೂಜೆನ ಮಾಡ್ತಾರೆ. ಇಲ್ಲಿ ಫುಲ್ಲು ತುಂಬಿದಾಗ ರಾಜಕಾರಣಿಗಳೆಲ್ಲ ಬಂದು ಬಾಗಿನ ಅರ್ಪಿಸ್ತಾರಲ್ಲ, ಅದು ಇದೇ ಪ್ಲೇಸು. ಇಲ್ಲಿಂದ ತಲಕಾವೇರಿ 2 ಕಿಲೋಮೀಟರು ಗುಪ್ತಗಾಮಿನಿಯಾಗಿ ಹರಿದು ಅನಂತರ ನಮ್ಮ ಕಣ್ಣಿಗೆ ಕಾಣಿಸೋದಂತೆ ಅಲ್ಲಿರೋರು ಹೇಳ್ತಾ ಇದ್ರು. ಬಟ್ ಇಲ್ಲೂ ಉಗಮ ಆಗೋದು, ಹೇಗೆ ಉಗಮ ಆಗುತ್ತೆ ಅನ್ನೋದು ನಮಗೆ ಕಣ್ಣಿಗೆ ಕಾಣಲ್ವಂತೆ. ಗುಪ್ತಗಾಮಿನಿಯಾಗಿ ಹರಿದು ನಂತರ ಅದು ಕಾವೇರಿಯ ನದಿಯಾಗಿ ಹರ್ಕೊಂಡು ಹೋಗುತ್ತಂತೆ. ನಾವು ಅದನ್ನೇ ಹೇಳ್ತಾ ಇದ್ವಿ, ಹೇಗೆ ಬರುತ್ತೆ ಅಂತ ಮಾತಾಡ್ತಾ ಇದ್ವಿ ನಾನು ಮತ್ತೆ ಜನ. ಡೌನಲ್ಲಿ ಎಲ್ಲಿರುತ್ತೆ, ದಿಬ್ಬದಲ್ಲೇ ನೀರು ಬರೋದು. ಇದೇ ಆ್ಯಕ್ಚುಲಿ ಇದೇ ಇದು ಉಗಮ ಸ್ಥಾನ. ಅದೇ ಹೇಳಿಲ್ವಾ ಎಷ್ಟು ಇಲ್ಲ. ಉಗಮ ಹೊಂದಿ 2 ಕಿಲೋಮೀಟ್ರ್ ಉಗಮನ ಗುಪ್ತಗಾಮಿನಿಯಾಗಿ ಹರಿಯದ. ಇಲ್ಲಿ ಬಂದಿದ್ವಿ ಅನಿಸುತ್ತೆ, ನನಗೆ ನೆನಪಿಲ್ಲ ಅಷ್ಟೇ. ಏನಂತ ಅವನಿಗೆ ಒಳ್ಳು ಅಯ್ಯೋ, ಹೋಗಿ ಹೋಗಿ ತೀರ್ಥನ ಈಸ್ಕೊಳ್ತಾನೆ ಅವನು. ಬಾರಮ್ಮ ಬಾ, ಹೋಗ್ಬಿಡ. ಪಳ್ಳು ಕಿತ್ಕೋತಾರೆ ನೀನು ಹೋದ್ರೆ. ಬರುತ್ತೆ, ಕೈಲಿರೋದು ಕಿತ್ಕೊಳ್ಳುತ್ತೆ. ಸಾಕಾಯ್ತಪ್ಪ. ಕಿತ್ಕೊಳ್ಳುತ್ತೆ ಅದನ್ನ. ಏನಂತಮ್ಮ ಅದು? ಅಮ್ಮೆ ಅಂತ. ಅಮ್ಮೆ ಬಾ ಬಾರ ಇಲ್ಲಿ. ಬೀಳುತ್ತೆ, ಹೋಗಿದ್ದೀನಿ ಸಿಕ್ಕಾಬಿಟ್ಟೆ. ಇಲ್ಲಿ ಪಾಪು ಮೇಲ್ಗಡೆ ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ದೇವರಿಗೆ ದುಡ್ಡಾಗೋಕ್ಕೆ ಮಂಗಳಾರತಿಗೆ ದುಡ್ಡು ಕೊಡ್ತಿದ್ವಲ್ಲ, ಅವನೇನು ಮಾಡ್ತಿದ್ದಾನೆ, ಹಾಕ್ತಿದ್ದಾನೆ. ಮತ್ತು ಮಂಗಳಾರತಿ ಮಾಡೋತ್ರ ಅದ್ರಲ್ಲಿ ದುಡ್ಡಿದೆಯಲ್ಲ ಅದು ಬೇಕು ಅಂತ ಕೇಳ್ತಿದ್ದಾನೆ. ಅದಕ್ಕೆ ನಾವು ಎತ್ಕೊಂಡು ಬಂದ್ಬಿಟ್ವಲ್ಲ ಅಂತ ಅವನು ಅಷ್ಟೊಂದು ಅಳ್ತಾ ಇದ್ದಿದ್ದು. ಮಂಗಳಾರತಿಲಿ ಇದ್ದಿದ್ದು ತಟ್ಟೆಲಿದ್ದು ದುಡ್ಡು ಬೇಕು ಅಂತ ಅವನನ್ನು ವಾಪಸ್ ಕರ್ಕೊಬಂದ್ವಿ. ಇಲ್ಲಿ ಒಬ್ಬರು ಅಜ್ಜಿ ಇದ್ದರು, ಅಲ್ಲೇ ಕೆಲಸ ಮಾಡೋರು. ಅಜ್ಜಿ ಹತ್ರ ಹೋಗ್ಬಿಟ್ಟಂತೂ ಬರ್ತಾನೆ ಇಲ್ಲ. ಅಜ್ಜಿ ಅಂತ ಅಜ್ಜಿ ಜೊತೆನೇ ಸೇರ್ಕೊಂಡ್ಬಿಟ್ಟಿದ್ದಾನೆ. ಪಪ್ಪ ಅವರು ಕರ್ಕೊಂಡು ಕೂರಿಸ್ಕೊಂಡಿದ್ರು. ನಾವು ಆಟ ಆಡಲಿ ಸ್ವಲ್ಪ ಹೊತ್ತು ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಲ್ರೆಡಿ ಒಂದು 5 ಗಂಟೆ ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ಜಾಸ್ತಿ ಜನ ಏನಿರಲಿಲ್ಲ, ಕಡಿಮೆ ಜನನೇ ಇದ್ದಿದ್ದು. ಬೇಗ ಹೋಗಿ ನೋಡ್ಕೊಂಡು ಬಂದ್ವಿ. ನೀವು ಏನಾದರೂ ಹೋಗೋದಾದರೆ 5:15 ಮುಂಚೆನೇ ಹೋದರೆ ಬೆಟರು. ಮತ್ತು ನಾವು ಬಂದಿರೋದು ರೆಂಟೆಡ್ ಬೈಕಲ್ಲಿ. ಆ ಬೈಕ್ ಪ್ರೈಸ್ ಬಂದು ಪರ್ ಡೇಗೆ 600 ರುಪೀಸ್ ತೊಗೊಳ್ತಾರೆ. ನಾವು 2 ದಿನ ತೊಗೊಂಡಿದ್ವಿ. 1200 ರೂಪಾಯಿ ಏನೋ ಆಯಿತು 2 ದಿನಕ್ಕೆ. ಅವರೇ ಫುಲ್
ಪೆಟ್ರೋಲ್ ಹಾಕೊಟ್ಟಿರ್ತಾರೆ ಫಸ್ಟು. ಮತ್ತು ನಾವು ಗಾಡಿ ಬಿಡಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸ್ಬಿಟ್ಟು ಅವ್ರಿಗೆ ವಾಪಸ್ ಕೊಡಬೇಕು. ಹಾಗೆ ನಮ್ಮ ಉಳ್ಕೊಂಡಿರೋ ಹೋಮ್ ಸ್ಟೇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 3,000 ರೂಪಾಯಿ. ನಮ್ಮನ್ನ ಅವರೇ ಪಿಕ್ ಮಾಡಿಕೊಂಡು ಅವರೇ ಕರ್ಕೊಂಡು ಬಂದರು. ಎಲ್ಲ ಚೆನ್ನಾಗಿದೆ, ಬೆಡ್ಡು 2 ಬೆಡ್ ಇದೆ, ಮತ್ತು ಹಾಟ್ ವಾಟ್ರು ಕೂಡ ಬರುತ್ತೆ, ನೀರಿಗೆ ಏನು ಸಮಸ್ಯೆ ಇಲ್ಲ. ನೀವು ಆರಾಮಾಗಿ ಟಿ ವಿ ಕೂಡ ಇದೆ, ನೋಡ್ಬೋದು. 3,000 ರೂಪಾಯಿ ತೊಗೊಂಡ್ರು ನಮಗೆ 2 ದಿನಕ್ಕೆ. ನಾವು ಇವತ್ತು ಬೆಳಗ್ಗೆ ಬಂದರೆ ನಾಳೆ ಸಂಜೆ ಒಂದು 9 ಗಂಟೆ ಹಂಗೆ ನಮಗೆ ಬಸ್ ನಾವು ಬುಕ್ ಮಾಡಿದ್ದು. ಆ ಟೈಮ್ಗೆ ನಾವು ಖಾಲಿ ಮಾಡಿದ್ದು. 2 ದಿನಕ್ಕೆ ನಾವು ಆ ಮನೇಲಿ ಉಳ್ಕೊಂಡಿದ್ವಿ. 3,000 ರುಪೀಸ್ ಆಯಿತು. ಮೆನ್ಷನ್ ಮಾಡಿದ್ದೆ ಅಲ್ಲ, ಹೇಳೋಣ ಅಂತ ಹೇಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಸ್ಟೇ ಹೇಗಿದೆ, ನಾವು ಉಳ್ಕೊಂಡಿರೋದು ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ, ಪರವಾಗಿಲ್ಲ, ಆರಾಮಾಗಿ ಕೊಡ್ಬೋದು 3,000 ರುಪೀಸ್ನ. ಇಲ್ಲಿ ನಾವು ಭಾಗಮಂಡಲದಕ್ಕೆ ನೆಕ್ಸ್ಟ್ ಹೋಗ್ತೀವಿ. ಇಲ್ಲಿ ಇದು ಹೆಲ್ಮೆಟ್, ಶೂ ಇದೆ ಆ ಮುಂದೆ ಜಾಗ ಇದೆಯಾ? ಇದು ಬಿಸಾಕೊಡ್ಬೇಕು. ಬಾಟ್ಲು ಇದೆ ಇಲ್ವಲ್ಲ, ಕಸ ಹಾಕೋದು ಅಲ್ಲ ಐತೆ. ನಿಂತ್ಕೊಳ. ಹಾರಿ ಇವನು ಹಿಂಗಾಡ್ತಾನಲ್ಲ, ಅಜ್ಜಿ 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 ಅಂತೆ. ಆಯ್ತು, ಕೂತ್ಕಪ್ಪ. ಆಯಿತು, ಅಲ್ಲಿದೆ ಮುಂದೆ ಇಸ್ಕೋ. ಖಾಲಿ ಇದು ಅಲ್ಲ, ಅಲ್ಲಿ ಹಾಕ್ತೀನಿ, ತಿರ್ಸ್ಕೊಂಬರ್ತೀಯ ಅಲ್ಲಿಗೆ. ಹುಷಾರು ಜನ, ಏನೆಲ್ಲ ನೀವು ಬೀಳ್ಸೋದೇ ಆಯ್ತಲ್ಲ. ಈ ಕಡೆಯಿಂದ ಎಂಟ್ರಿ ಇದೆಯಾ? ಹೆಂಗೈತೆ ನೋಡಿ ಜನ. ಇಷ್ಟ ಏನೋ ಒಂಥರ ಚೆನ್ನಾಗೈತೆ ಅಲ್ವಾ? ಹಂಚೆಲ್ಲ ಇದು ಜನ ಹಂಚು ಥರ, ಮೋಸ್ಟ್ಲಿ ಸ್ಟೀಲ್ ಏನೋ ಇರಬೇಕಲ್ವಾ? ಹಾಂ, ಈಗ ನಾವು ಭಾಗಮಂಡಲಕ್ಕೆ ಎಂಟ್ರಿ ಆಗಿದ್ದೀವಿ. ಒಳಗಡೆ ಬೇರೆ ಬೇರೆ ದೇವಸ್ಥಾನ ಇದೆ, ಚಿಕ್ಕ ಚಿಕ್ಕ ದೇವಸ್ಥಾನ. ಅಲ್ಲಿಗೆ ಒಬ್ಬೊಬ್ಬರು ಅರ್ಚಕರಿದ್ದಾರೆ, ಒಂದೊಂದು ದೇವಸ್ಥಾನದಲ್ಲಿದ್ದರು. ಅಲ್ಲಿ ಏನೋ ಸಾಂಗ್ ಎಲ್ಲ ಹಾಕಿದ್ರು ದೇವ್ರದ್ದು, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ, ಸುಮ್ಮನೆ ನೀನು ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅಂತ. ಹಾಗೆಯೇ ಆರತಿ ಎಲ್ಲ ಕೊಟ್ಟರು. ಆರತಿ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಹೊರಗಡೆ ಬರ್ತೀವಿ ನಾವು. ಚೆನ್ನಾಗಿತ್ತು ಯಪ್ಪ. ಒಳಗಡೆ ಒಂದು ದೇವಸ್ಥಾನ ಇರಲ್ಲ, 3-4 ದೇವಸ್ಥಾನ ಇರುತ್ತೆ. ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಆ ಮಂಗಳೂರು ಕಡೆಯೇ ಸೇಮ್ ಎಲ್ಲ ಮನೆಗಳು ಇದೇ ಥರ ಇರುತ್ತೆ, ದೇವಸ್ಥಾನವೂ ಇದೇ ಥರ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಹೆಂಚೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಯ್ತಿರಮ್ಮ. ಇಲ್ಲ ಚಿನ್ನಮ್ಮ, ನಾನು ಪಾಪ. ಎಲ್ಲಿ ಪಾಪ? ಬಾಯ್ತು. ನಾನು ಆಟ ಆಡ್ಬೇಕಾ ನೀನು? ಸರಿ ಆಯ್ತು, ಆಡುವಂತೆ. ಮುಗೀತು ಸದ್ಯಕ್ಕೆ. ಇವಾಗ ಮನೆಗೆ ಹೋಗ್ತಿದೆ ಅಲ್ವ ಜನ? ಸಾಕಾಗೋಯ್ತು. ಅದರಲ್ಲೂ ರಾಜ ಸೀಟ್ಗೆ ಹೋಗ್ಬೇಕಿತ್ತು. ಸನ್ಸೆಟ್ ಆಗುತ್ತೆ, ಸೂರ್ಯ ಮುಳುಗೋದನ್ನ ನೋಡಬೇಕಾಗಿತ್ತು. ಬಟ್ ಟೈಮ್ ಆಗುತ್ತಲ್ವ, ಅದಕ್ಕೋಸ್ಕರ 1 ಅವರ್ಗಿಂತ ಜಾಸ್ತಿ ಆಗುತ್ತೆ. ಸೊ ಸನ್ರೈಸ್ ನೋಡೋಕ್ಕಾಗಲ್ಲ, ಅಷ್ಟರಲ್ಲಿ ಸೂರ್ಯ ಮುಳುಗೇ ಬಿಟ್ಟಿರ್ತಾನೇನು. ಸೊ ಮುಳುಗೋದ್ಮೇಲೆ ಏನಕ್ಕೆ ಹೋಗೋದು ನೋಡೋಣ. ಆದರೆ ನಾಳೆ ಟ್ರೈ ಮಾಡ್ತೀವಿ. ಬೇರೆ ಎಲ್ಲ ಹೋಗೋದು ನಾಳೆ. ತುಂಬ ದೂರದಲ್ಲಿರೋ ಪ್ಲೇಸಸ್ಗಳು ಇರೋದು. ಆಯ್ತಮ್ಮ, ಆ ಪ್ಲೇಸಸ್ ಎಲ್ಲ ನೋಡಿಕೊಂಡು ಇವಾಗ ನಿಧಾನ ಮನೆಗೆ ಹೋಗಿದ್ದು. ಏನು ತಿನ್ನಾಗೋ ತುಂಬ ಕಾಸ್ಟ್ಲಿ ಇಲ್ಲಿ. ಹಿಡ್ಕೋ ಜನ, ಬಿಸಿಲು ಮಾತ್ರ ಗಂಟ್ಲು ನೋವು ಬಂದ್ಬಿಟ್ಟೈತೆ. ಬರ್ತಾವ್ರೆ ಅವರೇ ಅನ್ನೋ ಜನ. ಚೇಂಜ್ ಇದೆ, 6 ರೂಪೀಸ್ ಕೊಟ್ಬಿಡು. ಅಲ್ಲ ಆಯ್ತಾ ನಿನ್ನ ಹತ್ರ? ಚಿಪ್ಸ್ ಬೇಕಂತ ಅವನಿಗೆ.
ಚಂದ ಬೇರೆ ಏನಾದರೂ ಬೇಕಾ? ಅಲ್ಲಿ ಅವರು ಅಕ್ಕ ಒಂದು ಪಾಠ ಏನು ಬೇಕಂತೆ? ಚಿಪ್ಸ್ ಬೇಕಂತೆ. ಎಷ್ಟು ತೊಗೊಂಡ್ರು? 150. ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದಕ್ಕೆ ಇವಾಗ ಮನೆಗೆ ಬಂದಿದ್ದೀವಿ. ಡ್ರೆಸ್ ಹುಡುಕಿ ಸಾಕಾಯಿತು. ಪುಣ್ಯಕ್ಕೆ ಬೆಳಿಗ್ಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ. ಅಲ್ಲಿ ಯಾವುದೋ ಒಂದು ಹೋಮ್ ಸ್ಟೇ ನೇಮು ಕ್ಯಾಪ್ಚರ್ ಆಗಿತ್ತು. ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಲೊಕೇಶನ್ ಹಾಕ್ಕೊಂಡು ಬಂದ್ವಿ. ಅದು ಈ ಒಂದು ಹೋಮ್ ಸ್ಟೇಗೆ ನಿಯರು. ಸೊ ಹಾಗಾಗಿ ಬೇಗ ಮನೆ ಬಂದು ರೀಚ್ ಆದ್ವಿ. ಇಲ್ಲಾಂದರೆ ಅಲ್ಲೇ ಒಂದು 5-6 ಸರಿ ಮಡಿಕೇರಿನೇ ರೌಂಡ್ ಹಾಕೊಂಡು ಹೋಗಿ ಜಾಗಕ್ಕೆ ಹೋಗ್ತಿದ್ದೀವಿ. ಬರೋಕ್ಕೆ ಗೊತ್ತೇ ಆಗಲಿಲ್ಲ. ಇವಾಗ ಬಂದ್ವಿ. ಬೆಳಿಗ್ಗೆ ಬಿಟ್ಟಿದ್ದು ಸಾಕಾಗ್ಬಿಟ್ಟೈತೆ. ಕಣ್ಣೆಲ್ಲ ಉರಿತೈತೆ ಸಿಕ್ಕಾಬಟ್ಟೆ. ಪಪ್ಪ ಅಲ್ಲಿ ಹೋಗು, ಒಳಗಡೆ ಐತೆ. ಹೋಗು ಪಪ್ಪ ಐತೆ. ಹ್ಞೂ ಬೇರೆ ಸಿಕ್ಕಾಬಟ್ಟೆ ತೀಟೆ ಮಾಡ್ತಾನೆ ಗುರು. ಹೋಗಿ ಪಪ್ಪನ ಹತ್ರ ಹೋಗು. ಇಲ್ಲೆಲ್ಲ ಹಿಂಗೆ ಆಗ್ಬಿಟ್ಟೈತೆ ಅಂದರೆ ಹುಚ್ಚಿಡಿಯೋದನ್ನು ಬಾಕಿ ಆ ಥರ ಆಯ್ತೈತೆ. ಕಣ್ಣೆಲ್ಲ ರೆಡ್ ಆಗ್ಬಿಟ್ಟೈತೆ. ಗಾಡಿ ಸಿಕ್ಕಟ್ಕೊಂಡ್ಬಿಟ್ಟೈತೆ ಕೂದಲು. ಅಯ್ಯೋ ಬರೀ ತೀಟ ಕೆಲಸ ಮಾಡ್ತಾನೆ. ಸಾಕಾಗೋಯ್ತು ಬರೋ ಅಷ್ಟರಲ್ಲಿ. ಈಗ ಆಲ್ರೆಡಿ 7:15, 7:30. ಮತ್ತೆ ಊಟಕ್ಕೆ ಹೊರಗಡೆ ಹೋಗ್ಬೇಕು. ಕಟ್ಟಿಸ್ಕೊಂಬರೋಣ, ಪಾರ್ಸಲ್ ತೊಗೊಂಬರೋಣ ಅಂದ್ಕೊಂಡ್ವಿ. ಪಾರ್ಸಲ್ ತೊಗೊಂಬರೋ ಅಷ್ಟೊತ್ತಿಗೆ ಮತ್ತೆ ನಾವು ತಿನ್ನೋ ಅಷ್ಟೊತ್ತಿಗೆ ಎಲ್ಲ ಆರೋಗ್ಬಿಟ್ಟಿರುತ್ತೆ, ತಣ್ಣಗಾಗ್ಬಿಟ್ಟಿರುತ್ತೆ. ಬೇಡ ಅಂತೂ ಜನ. ಸೊ ಓಕೆ ಅಂದ್ಬಿಟ್ಟು ಬಂದ್ವಿ. ಮತ್ತೆ ಹೋಗ್ಬೇಕು ತಿನ್ನೋದಕ್ಕೆ. 10 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಹೋಗಬೇಕು. ಇವತ್ತಿಗಿಂತ ನೋಡಿ ಸುತ್ತೋದು ತುಂಬಾ ಇದೆ. ಅಷ್ಟು ರಾತ್ರಿ ತೊಗೊಬಂದಿದ್ದು ತಿನ್ನೋಕ್ಕೆ ಆಗಲಿಲ್ಲ. ಅಲ್ಲೆಲ್ಲ ಹೋಗೋದು ನೋಡ್ಕೊಳ್ಳೋದು ಟೈಮ್ ಆಗುತ್ತೆ ಅಂತ ಬರೋದು ಬರೀತೆ. ಇನ್ನೂ ಟೈಟಾಗಿ ಕಟ್ಬಿಟ್ಟಿದ್ದೀನಿ. ಸ್ವಲ್ಪ ಲೂಸು ಟೀ ಶರ್ಟ್ ಇಲ್ಲಿದೆ ಬಾ, ಅದೇನಿಲ್ಲ. ಸಿಕ್ಕಾಬಿಟ್ಟೆ ಉಳಿತೈತೆ. ಸಿಕ್ಕಾಬಿಟ್ಟೆ ಹೊಸ ತಿನ್ನೋ. ಅದೇನು ಫುಲ್ ಇಟ್ಕೊಂಡ್ಬಿಟ್ಟೆ. ಮುಖ ಒರೆಸ್ಕೋಬೇಕು ತಾನೆ ಪಪ್ಪನ ಹತ್ರ. ಮುಖ ಒರೆಸ್ಬೇಕಲ್ವ ಜಾನ ಇವನಿಗೆ? ಅಮ್ಮ ಪಾಪ ಅಯ್ಯೋ ಮುಖ ಒರೆಸಪ್ಪ ಇವನಿಗೆ. ಅಪ್ಪ ನೀರು ಯಾವುದ್ಯಾವುದೋ ನೀರು, ಬಿಸ್ಲರಿನೇ. ಒಂದು ಹೋಟೆಲ್ ಇನ್ನೊಂದು ಬಿಸ್ಲರಿ, ಇನ್ನೊಂದು ಹೋಟೆಲ್ ಇನ್ಯಾವುದೋ ಬಿಸ್ಲರಿ. ಹಾಗೆ ಇನ್ನೊಂದು ಹೇಳೋದನ್ನ ಮರೆತೆ, ಬೈಕಿಗೆ ಸ್ಟಾರ್ಟಿಂಗೇ ನಿಮಗೆ 2,000 ರೂಪಾಯಿನ ಪೇ ಮಾಡಿಸ್ಕೊಳ್ತಾರೆ. ಪರ್ ಡೇ 600 ರುಪೀಸು. ನಾವು 2 ದಿನಕ್ಕೆ 1,800 ರೂಪಾಯಿ ಆಯಿತು. ವಾಪಸ್ 800 ರೂಪಾಯಿ ಕೊಟ್ಟರು. ನಮಗೆ ಗಾಡಿ ಕೊಡಬೇಕಾದ್ರೆ ಅವರು ಫುಲ್ ಟ್ಯಾಂಕ್ ಮಾಡಿಸ್ಕೊಟ್ಟಿರು. ನಾವು ಗಾಡಿ ಕೊಡಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸಿ ಕೊಟ್ವಿ. ಸದ್ಯಕ್ಕೆ ನಾಳೆ ನಾವು ಹೋಗೋದಿದೆ. ಇವತ್ತೆಲ್ಲ ಹತ್ರದಲ್ಲೇ ಇತ್ತು. ನಾಳೆಗೆ ಹೋಗೋದು ತುಂಬಾ ದೂರ ಐತೆ. ಇವಾಗಲೂ ಹುಚ್ಚಿಡಿಯೋ ಥರ ಅನ್ನಿಸ್ತೈತೆ. ಕಣ್ಣೆಲ್ಲ ಉರಿತೈತೆ. ಮಲ್ಕೊಂಡು ರೆಸ್ಟ್ ಮಾಡಬೇಕು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅದಕ್ಕೆ ತಲೆ ಹಚ್ಕೋತಾನೆ. ತೀಟೆ ಅಂದರೆ ತೀಟೆ. ಹ್ಯಾಂಡ್ಲು ಮಾಡೋದೇ ಕಷ್ಟ. ದೇವಸ್ಥಾನದಲ್ಲಿ ಯಾರೋ ಅಜ್ಜಿ ಹತ್ರ ಹೋಗ್ಬಿಟ್ಟು ಬರೋದೇ ಇಲ್ಲ. ಅಜ್ಜಿ ಹೊಡಿತೀನಿ, ನಾನು ತಲೆ ಬಾಚಿದ್ದೀನಿ. ನೀನು ಬಾಚ್ಕೋ, ನನಗೆ ಯಾಕೆ ಬಚ್ತೀಯ? ಹೋಮ್ ಸ್ಟೇದು ಹೋಮ್ ಟೂರ್ ಮಾಡ್ತೀನಿ, ಹೇಗಿದೆ ಹೋಮ್ ಸ್ಟೇ ಅಂತ. ನನ್ನ ಟೈಮೇ ಸಿಗಲಿಲ್ಲ. ಇವಾಗ ಬಂದಿದ್ದೀನಿ, ನೋಡೋಣ ಟೈಮ್ ಸಿಗೋದು ಆಮೇಲೆ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ. ಬಿಡಮ್ಮ ಬಿಡೋ.
ಕೊಡು